ಒಂದು ಇದು ನೀವು ಮಂಗಳೂರು ಸೈಡ್ ಜಾಸ್ತಿ ಕಂಡು ಬರುವಂತಹ ಒಂದು ಗಿಡ. ಇದನ್ನು ನಮ್ಮ ಇಲ್ಲಿ ಹಿಂದೂ ಬಾಂಧವರು ತಮ್ಮ ದೇವರಿಗೆ ಹೂ ಹಾಕ್ತಾರ, ಗೊತ್ತಾಯ್ತು. ಒಂದು ರೆಡ್ ಕಲರ್ದು ಸ್ಮಾಲ್ ಹೂ ಬರ್ತದೆ. ಅವರು ಇದನ್ನು ಜಾಸ್ತಿ ಬೆಳಿತಾರ. ಇದೊಂದು ಚಂದ, ಮನೆ ಹತ್ರ ಒಂದು ಇರ್ಬೇಕು ಈ ಗಿಡ. ಮನೆಗೆ ಒಂದು ಚಂದ, ಇದು ಅಲಂಕಾರ. ನೋಡಿ, ಇದು ಸ್ಟಾರ್ಟ್ ಆಗಿದೆ. ಚಿಕ್ಕ ಚಿಕ್ಕ ಹೂ, ಒಂದು ಸ್ಟಾರ್ ಟೈಪ್ ಹೂ, ಗೊತ್ತಾಯ್ತು ನಿಮಗೆ? ರೆಡ್ ಗೊತ್ತಾಯ್ತು. ದೇವರಿಗೆ ದೇವಸ್ಥಾನಕ್ಕೆಲ್ಲ ತಗೊಂಡು ಹೋಗ್ತಾರೆ. ನಿಮಗೆ ಇಲ್ಲ. ಇದು ನಮ್ಮ ಜಂಜಿ ಕಿಡ್ಸ್ ಬರಂತ ಕೆಲಸ ಇಲ್ಲ. ಹಲೋ ಗ್ಯಾಸ್. ಇವರಿಗೆ ಮೊಬೈಲ್ ನೋಡುದು, ಮೊಬೈಲ್ ಚಾರ್ಜ್ ಹಿಡಿದಿದೆ ಕೆಲಸ. ನಾವು ಪರಿಸರ ಎಂಜಾಯ್ ಮಾಡ್ತಿದ್ರೆ ಇವರಲ್ಲಿ ಈ ತರ ಎಂಜಾಯ್ ಮಾಡ್ತಿದ್ದಾರೆ. ನಿಮಗೆ ಶೂಟಿಂಗ್ ಏನೇ ನಮ್ಮ ಮಂಗಳೂರಲ್ಲಿ ಪ್ರತಿಯೊಂದು ಮಣ್ಣಲ್ಲಿ ಈ ತರ ಒಂದು ಬಾವಿ ಇರ್ತದೆ. ನಾವು ಬೋರ್ವೆಲ್ ಇದ್ರು ಒಂದು ಬಾವಿ ನಮ್ಗೆ ಮಸ್ಟ್ ಅಂಡ್ ಶುಡ್. ಯಾಕಂದ್ರೆ ಬಾವಿನ ನೀರು ಉತ್ತಮ ಟೇಸ್ಟ್, ನ್ಯಾಚುರಲ್ ಆಗಿ ಸಿಗುವಂತ ಒಂದು ಉತ್ತಮ ಮಿನರಲ್ ವಾಟರ್. ಯಾಕಂದ್ರೆ ಅದು ಫಿಲ್ಟರ್ ಆಗಿ ಅಷ್ಟೊಂದು ಮಣ್ಣಿನ ರಸಗಳನ್ನೆಲ್ಲ ಎತ್ಕೊಂಡು ಬಂದು ಬಾವಿಯಲ್ಲಿ ಸ್ಟೋರ್ ಆಗೋದು. ಸೊ ಅಷ್ಟೊಂದು ಫಿಲ್ಟರ್ ಆದಾಗ ಅದು ತುಂಬಾ ಟೇಸ್ಟ್ ಇರ್ತದೆ. ಬಾವಿನ ನೀರು ಸೇರಿರುವಂತ ಫ್ಯಾಮಿಲಿ ಬಿಟ್ ಕುಟುಂಬ ಸಮ್ಮಿಲನ. ನಮ್ದು ರಂಜಾನ್ ಹಬ್ಬ ಮುಗಿಸಿ ಅದೇ ನೈಟ್ ಎಲ್ಲ ಒಂದು ಯಾವ್ದಾದ್ರು ಒಂದು ಮನೆಯಲ್ಲಿ, ಯಾರ್ದಾದ್ರೂ ಒಬ್ಬ ಮನೆಯಲ್ಲಿ ನಾವೆಲ್ಲ ಈ ತರ ಒಂದು ಸೇರ್ತೇವೆ. ಅವಾಗ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡುವಂತ ಒಂದು ಮೇನ್ ಡಿಶ್ ಆಗಿರ್ತದೆ ಪುಂಡಿ. ಇವಾಗ ನೀವು ಟ್ರೆಂಡಿಂಗ್ ಅಲ್ಲಿ ಇರೋದು ಫೈಬರ್ ಗ್ಯಾಸ್. ಚಂದ ಉಂಟು ನೋಡ್ಲಿಕ್ಕೆ, ಒಂದು ಖುಷಿ. ಈ ಗ್ಯಾಸ್ ತಕೊಂಡು ಬಂದ್ರೆ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಮನಸ್ಸು ಬರುದಿಲ್ಲ, ಅಷ್ಟು ಚಂದ ಉಂಟು ನೋಡಿ. ಯಾವಾಗಲೂ ಮನೆಗೆ ಬಂದಾಗ ಈ ತರ ಹಿಂದುಗಡೆ ಚಪ್ಪಲಿ ಇಡಬಾರ್ದು, ವಾಪಸ್ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಆಮೇಲೆ ಯಾರಾದ್ರೂ ಹಾಕೊಂಡು ಹೋಗ್ತಾರೆ ಅದನ್ನು. ನಮ್ಮನ್ನು ಕಾಯುವ ಒಂದೇ ಒಂದು ವಿಷಯ ಅಂದ್ರೆ ಅದು CC ಕ್ಯಾಮರಾ. ಎಲ್ಲಾ ಕಡೆ ಎಂತ ವಿಷನ್? ಹಿಕ್ ವಿಷನ್ ಅಂದ್ರೆ ಎಂತ ಇವ್ರು? ಬ್ರ್ಯಾಂಡ್ ಹಿಕ್ ವಿಷನ್. ಇನ್ನು ಆಗ್ಲಿಲ್ಲ. ನಾವು ಇನ್ನು ತುಂಬಾ ಜಾಗ ಇಲ್ಲಿ ಕವರ್ ಮಾಡ್ಬೇಕು. ಹೇಳಿದಷ್ಟು ಮುಗಿಯದ ತುಂಬಾ ವಿಷಯಗಳು ಈ ತೋಟದಲ್ಲಿ ಅಡಗಿವೆ. ಒಂದೊಂದಾಗಿ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಈ ಮನೆ ಇದ್ರೆ ಒಂದು ಚಿಕ್ಕದಾಗಿ ತೋಟವನ್ನು ಇಟ್ಕೊಂಡಿದ್ದಾರೆ. ಇದವರಿಗೆ ಏನು ಇದಲ್ಲ, ಏನು ದುಡ್ಡಿಗೋಸ್ಕರ ಅಲ್ಲ. ಅವ್ರಿಗೊಂದು ಸಮಾಧಾನ ಬೇಕು. ಬೆಳಿಗ್ಗೆ ಎದ್ದಾಗ ಒಂದು ಆಚೆ ಈಚೆ ಹೋಗಿ ಒಂದು ಸ್ಪ್ರಿಂಕ್ಲರ್ ಸರಿ ಮಾಡುದು, ಆಮೇಲೆ ನೀರ್ ಹಾಕೋದು, ಬಾಳೆಲೆಗೆ ನೀರ್ ಹಾಕೋದು, ವೀಳ್ಯದೆಲೆಗೆ ನೀರ್ ಹಾಕೋದು, ಆ ತರ ಎಲ್ಲ ಮಾಡ್ಲಿಕ್ಕೆ ಒಂದು ಮನೆ ಸುತ್ತ ಒಂದು ತೋಟ ಬೇಕು. ಅದೆಲ್ಲ ಬೇರೆ ಮನೆ. ಇಲ್ಲಿ ಮಂಗಳೂರಲ್ಲಿ ಹೀಗೆ ಒಂದೊಂದು ತೋಟ ಆದ್ಮೇಲೆ ಒಂದೊಂದು ಮನೆ.